ಸುಮಾರು ವರ್ಷಗಳಿಂದ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಮತ್ತು ಮಾನ್ಯ ಆರೋಗ್ಯ ಸಚಿವರು ಕೂಡ ನಿಮಗೆ ಸ್ಯಾಲ್ರಿ ಜಾಸ್ತಿ ಮಾಡ್ತೀವಿ, ಕನಿಷ್ಠ ವೇತನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕೊಡಲ್ಲ ಅಂತ ಇಲ್ಲ, ಕೊಡ್ತಾ ಇದ್ದೀವಿ ಅಂತಿದ್ದಾರೆ. ಅವರೂ ನಮಗೆ ಒಂದು ಓಪನ್ ಇಟ್ಟಿದ್ದಾರೆ. ನಾವು ಅದೇ ಅವರ ಒಂದು ಆಮೇಲೆ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ DK ಶಿವಕುಮಾರ್ ಕೂಡ ಪ್ರಣಾಳಿಕೆಯಲ್ಲಿ ಸೇರಿಸಿ ನಮ್ಮ ಸರ್ಕಾರ ಬಂದ ಕೂಡಲೇ ನಿಮ್ಮ ಕಾಯಮತೆ ಮಾಡ್ತೀವಿ, ನಿಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡ್ತೀವಿ ಅಂತ ಅವರು ನಮ್ಗೆ ಹೇಳಿದ್ದಾರೆ. ಅವ್ರ ಮೇಲೆ ಈಗ ಸರ್ಕಾರ ಮೇಲೆ ನಮಗೆ ಅಪಾರ ಗೌರವ ಇದೆ. ಅವರು ನಮಗೆ ಬಂದು ಈ ಸರ್ಕಾರಕ್ಕೆ ಬೆಂಬಲ, ನಮ್ಮ ಮುಷ್ಕರಕ್ಕೆ ಒಂದು ಬೆಂಬಲ ಕೊಟ್ಟು ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಲಿ ಅನ್ನೋದು ನಮ್ಮ ಒಂದು ಈ ಮೂಲಕ ನಿಮ್ಮ ಒಂದು ವಾಹಿನಿ ಮೂಲಕ ಅವ್ರನ್ನ ಕೇಳ್ಕೊಳ್ತಾ ಇದೆ. ಯಾಕಂದರೆ ಸರ್ಕಾರ ಮೇಲೆ ಗೌರವ ಇಟ್ಕೊಂಡು ಈಗ ಸಣ್ಣ ಮಕ್ಕಳಿಗೆ ಅಂತ ಭಾಳ ಸರ್ಕಾರ ಇದು ಗೃಹಲಕ್ಷ್ಮಿ ಮಾಡಿದೆ, ಎಲ್ಲ ಮಾಡಿದೆ. ಸಣ್ಣ ಮಕ್ಕಳು ಕಟ್ಕೊಂಡು 15-20 ವರ್ಷ ಡ್ಯೂಟಿ ಮಾಡಿ ಅವ್ರ ಪರಿಸ್ಥಿತಿ ಹೇಗಿದೆ ಅಂತಂದರೆ ಈತ ಕೆಲಸನೇ ಬಿಡೋಕ್ಕಾಗಲ್ಲ, ಈತಾಗ ಮಕ್ಕಳನ್ನ ಬಿಡೋಕ್ಕಾಗಲ್ಲ, ಈತ ಗಂಡರನ್ನ ಬಿಡೋಕ್ಕಾಗಲ್ಲ. ಆ ಪರಿಸ್ಥಿತಿ ಒಳಗೆ ಇದ್ದೀವಿ. ಆಮೇಲೆ ಈ ಏರಿಕೆ ದುಬಾರಿಕೆ ಅಂದರೆ ಅವ್ರು ನಮ್ಮ ಕಿರಾಣಿ ವಸ್ತು ಆಯ್ತು, ಬೇರೆ ಯಾವುದೇ ರೀತಿ ಸಮಯದಲ್ಲಿ 15 ವರ್ಷ ಯಾರಿಗೂ ಸಾಲೋದಿಲ್ಲ. ಸೊ ಅದಕ್ಕೆ ನಮ್ಮ ವೈದ್ಯಕೀಯ ಕಾಲೇಜಲ್ಲಿ ಕನಿಷ್ಠ ಏನು ವೇತನ ಕೊಟ್ಟಿದ್ದಾರೆ, ನಮ್ಮನ್ನು ವಯಸ್ಸು ಮುಗಿಯೋವರೆಗೂ ಅಥವಾ ನಮ್ಮ ಕಾಯಮತಿ ಮಾಡೋವರೆಗೂ ಅಲ್ಲಿವರೆಗೂ ಬೇಸಿಕ್ ಸ್ಯಾಲ್ರಿ ಕೊಡಲಿ ಅಂತ ಈ ಮೂಲಕ ನಿಮ್ಮ ವಾಹಿನಿ ಮೂಲಕ ಅವ್ರನ್ನ ಕೇಳ್ಕೊಳ್ತಾ ಇದೆ. ನಾವಿನ್ನೇನು ಕೆಲಸ ಮಾಡ್ತಿದ್ದೀವಿ, CSC PSCಗಳಲ್ಲಿ ಡೆಲಿವರಿ ಮಾಡಿಸ್ತಾ ಇದ್ದೀವಿ, ವೈದ್ಯಕೀಯ ಕಾಲೇಜುಗಳಲ್ಲಿ ICU ಕೇರ್ ಮಾಡ್ತಾಯಿದ್ದೀವಿ, NICU ಕೇರ್ ಮಾಡ್ತಾಯಿದ್ದೀವಿ, RBSK ಟೀಮಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ನಮ್ಮ ಕ್ಲಿನಿಕಲ್ಲಿ ವರ್ಕ್ ಮಾಡ್ತಿದ್ದಾರೆ. ಪ್ರತಿಯೊಂದು ಕೆಲಸನೂ ಮಾಡ್ತಾಯಿದ್ದಾರೆ ನಮ್ಮವರು. ಅವರಿಗೋಸ್ಕರ ಸರ್ಕಾರ ಎಲ್ಲವೂ ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದೆ. ಇನ್ನು ಮುಂದೆ ನಮಗೂ ಈ ಒಂದು ಸ್ಟ್ರೈಕ್ ಮುಖಾಂತರ ನಮಗೂ ಸ್ಪಂದಿಸಿ ನಮ್ಗೆ ಒಳ್ಳೆಯ ಒಂದು ಭರವಸೆ ಕೊಡ್ತಾರೆ. ಈ ಶಿವರಾತ್ರಿ ಬೇಕು ಒಳ್ಳೆಯ ಒಂದು ಭರವಸೆ ಕೊಡ್ತಾರೆ. ನಂಬಿಕೆಯಿಂದ ಇಷ್ಟೆಲ್ಲ ಹೆಣ್ಮಕ್ಳು ನಮ್ಮ ಹಬ್ಬವನ್ನು ಮುಚ್ಚಿಟ್ಟು ಹಬ್ಬಕ್ಕೆ ಒಂದು ವಿಶೇಷ ಉಡುಗೊರೆ ಸಿಗ್ತದೆ ಅಂತೇಳಿ ಈ ಸ್ಟ್ರೈಕಿಗೆ ಬಂದಿದ್ದೀವಿ. ನಮ್ಮ ಮಾನ್ಯ ಆರೋಗ್ಯ ಸಚಿವರು ನಮ್ಮ ಮೇಲೆ ಒಂದು ಪ್ರೀತಿ ಕಾಳಜಿ ತೋರಿಸಿ ನಮ್ಮ ಒಳ್ಳೆಯ ರೀತಿಯ ರೆಸ್ಪಾನ್ಸ್ ಕೊಟ್ಟು ನಮಗೆ ಒಳ್ಳೆಯ ಒಂದು ಹಬ್ಬದ ಉಡುಗೊರೆನ ಕೊಡಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ಈ ಸರ್ಕಾರದ ಮೇಲೆ ನಂಬಿಕೆ ಇದೆ, ನುಡಿದಂತೆ ನಡೆಯುವ ಸರ್ಕಾರ, ಈ ಮೇಲೆ ನಂಬಿಕೆ ಇದೆ. ಮಾನ್ಯ ಆರೋಗ್ಯ ಸಚಿವರು ಎಲ್ಲಿ ಕೂಡ ನಮಗೆ ಮಾಡಲ್ಲ ಅಂತ ಹೇಳಿಲ್ಲ, ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಮಾಡಲಿ, ನಮಗೊಂದು ಒಳ್ಳೆಯದಾಗಲಿ ಅಂತ ನಾವು ಈ ಮೂಲಕ ಅವ್ರು ಕೇಳ್ಕೊಳ್ತಾ ಇದ್ದೇವೆ. ಆಶಾ ಕಾರ್ಯಕರ್ತೆಯರಿಗೂ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಬಜೆಟ್ನಲ್ಲಿ ಹೇಳಿದ್ರು ಗೌರವಧನ ಹೆಚ್ಚು ಮಾಡ್ತೀವಿ ಅಂತ, ನೀವು ಮಾಡ್ತಾರೆ ಅಂತ ನಂಬಿಕೆ ನೀಡ್ತೀವಿ. ಅದೇ ನಂಬಿಕೆಯಿಂದ ನಾವು ಅವ್ರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಮುಂದೆ ನೆಕ್ಸ್ಟ್ ಬಜೆಟ್ ಇದೆ, ಮಾರ್ಚ್ ತಿಂಗಳಲ್ಲಿ ಬಜೆಟ್ ಇದೆ. ಆ ಬಜೆಟ್ಗೋಸ್ಕರ ನಾವು ನಮ್ಮದು ಏನೋ ಮಾಡ್ತಾರೆ, ಆಲ್ರೆಡಿ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ, ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ನಾವು ಈ ಒಂದು ಹೋರಾಟನ ಮಾಡ್ತಾ ಇದ್ದೀವಿ. ಕೆಲಸ 24 ಗಂಟೆ ಇರುತ್ತೆ ಹೇಗೆ? CSC PSCಗಳಲ್ಲಿ 24/7, ಆಮೇಲೆ ತಾಲೂಕು ಹಾಸ್ಪಿಟ್ಲ್ಗಳಲ್ಲಿ 24/7, ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಶಿಫ್ಟ್ ಡ್ಯೂಟಿ ಇರುತ್ತೆ, ಪ್ರತಿಯೊಬ್ಬರಿಗೂ ಶಿಫ್ಟ್ ಡ್ಯೂಟಿ ಇರುತ್ತೆ. ರಜೆ ಇರುತ್ತೆ. ಆದರೂ ರಜೆ ಇದ್ದರೂ ಕೂಡ ಪಬ್ಲಿಕ್ ಹೆಲ್ತ್ ಮಾಡೋದು ಒಳ್ಳೆಯ ಒಂದು, ಈಗ ನಮ್ಮ NHM ಏನಂತಕ್ಕಂಥ ತಾಯಿ ಮಕ್ಕಳು ಆರೋಗ್ಯಕ್ಕೋಸ್ಕರ ಒಂದು ಈ ಸ್ಕೀಮನ್ನು ತಂದಿದ್ದಾರೆ. ಪ್ರತಿಯೊಂದು ಅವ್ರಿಗೆ ಒಳ್ಳೆಯದನ್ನು ಮಾಡ್ಕೊಂತ ಒಳ್ಳೆಯ ನಮ್ಮ ಕೋವಿಡ್ ಟೈಮಲ್ಲಿ ನಮ್ಮ ಜೀವದ ಹಂಗನ್ನು ತೊರೆದು ಸೇವೆ ಸಲ್ಲಿಸಿದ್ವಿ. ಅದು ಮಾನ್ಯ ಆರೋಗ್ಯ ಸಚಿವರಿಗೆ ಅದು ಗೊತ್ತು. ಅದಕ್ಕೋಸ್ಕರ ಅವ್ರು ನಮ್ಗೆ ಒಳ್ಳೆಯದನ್ನು ಮಾಡ್ತಾರೆ, ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಈ ಒಂದು ಹೋರಾಟವನ್ನು ಮಾಡ್ತಾಯಿದ್ದೀವಿ.